Welcome to the second video. Under this video, we are going to discuss about measuring the systematic risk, that is beta. Now, beta in simple, ಒಂದು ಸ್ಟಾಕ್ ರಿಟರ್ನ್, ಒಂದು ಸ್ಟಾಕ್ ನ ರಿಟರ್ನ್ ಮಾರ್ಕೆಟ್ ರಿಟರ್ನ್ಗೆ ಹೇಗೆ ಸಂಬಂಧ ಪಟ್ಟಿದೆ ಮತ್ತೆ ಯಾವ ರೀತಿ ಸಂಬಂಧ ಇದೆ ಅದನ್ನ ಮೆಷರ್ ಮಾಡುವಂತ ಒಂದು ಮೆಥಡ್ ಅಥವಾ ಇಂಡಿಕೇಟರ್, ಅದನ್ನ ತೋರಿಸುವಂತ ಒಂದು ಇಂಡಿಕೇಟರ್. So how stock return going to respond to the market return or market changes? ಇಲ್ಲಿ ಬೀಟಾ +1 ಅಂತ ಹೇಳಿದ್ರೆ 1% changes in the market return leads to 1% changes in the stock return ಅಂತ ಅರ್ಥ. 1 ಬೀಟಾ ಇಸ್ ಈಕ್ವಲ್ ಟು 1 ಅಂತ ಆದ್ರೆ ಅದು +1 ಆಗಿರ್ಬೋದು ಅಥವಾ -1 ಆಗಿರ್ಬೋದು. ಓಕೆ, ಈಗ +1 ಅಂತ ಆದ್ರೆ ಅದು ಡೈರೆಕ್ಟ್ ಪ್ರಪೋರ್ಷನ್. 1% ಮಾರ್ಕೆಟ್ ಇನ್ಕ್ರೀಸ್ ಆದ್ರೆ ಸ್ಟಾಕ್ ರಿಟರ್ನ್ ಕೂಡ 1% ಇನ್ಕ್ರೀಸ್ ಆಗುತ್ತೆ. 1% ಮಾರ್ಕೆಟ್ ರಿಟರ್ನ್ ಕಡಿಮೆ ಆದ್ರೆ ಸ್ಟಾಕ್ ರಿಟರ್ನ್ ಕೂಡ 1% ಕಡಿಮೆ ಆಗುತ್ತೆ. ಇದು ಪ್ಲಸ್ ಪಾಸಿಟಿವ್ ಬೀಟಾ ಅಂತ ಕರಿತೇವೆ. ಅದೇ -1 ಅಂತ ಇದ್ರೆ ನೆಗೆಟಿವ್ ಬೀಟಾ, ಪರ್ಫೆಕ್ಟ್ ನೆಗೆಟಿವ್ ಬೀಟಾ. ಅಂದ್ರೆ 1% ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಆದ್ರೆ ಮಾರ್ಕೆಟ್ ರಿಟರ್ನ್, ಮಾರ್ಕೆಟ್ ಪರ್ಫಾರ್ಮೆನ್ಸ್, ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅಲ್ಲಿ 1% ಕಡಿಮೆ ಆಗುತ್ತೆ, ಬಿಕಾಸ್ ನೆಗೆಟಿವ್ ಬೀಟಾ ಇರುತ್ತೆ. ಅದೇ 1% ಮಾರ್ಕೆಟ್ ರಿಟರ್ನ್ ಕಡಿಮೆ ಆದ್ರೆ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅಥವಾ ಸ್ಟಾಕ್ ನ ರಿಟರ್ನ್ ಅಲ್ಲಿ 1% ಜಾಸ್ತಿ ಆಗುತ್ತೆ. ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಚೇಂಜಸ್ ಆದ್ರೆ ಅದನ್ನ ನಾವು ನೆಗೆಟಿವ್ ಬೀಟಾ ಅಂತ ಕರಿತೇವೆ. ಇನ್ ಸಿಂಪಲ್, ಬೀಟಾ ಅಂತ ಹೇಳಿದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ಚೇಂಜಸ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ. ಮಾರ್ಕೆಟ್ ಅಲ್ಲಿ 1% ಚೇಂಜಸ್ ಅಂದ್ರೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಂದ್ರೆ ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು, ಎರಡನ್ನ ಒಟ್ಟಾಗಿ ನಾವು ಚೇಂಜಸ್ ಅಂತ ಕರಿತೇವೆ. ಸೊ ಈ ಮಾರ್ಕೆಟ್ ಅಲ್ಲಿ ಆಗುವಂತ 1% ಚೇಂಜಸ್ಗೆ ಸ್ಟಾಕ್ ನ ರಿಟರ್ನ್ ಅಲ್ಲಿ ಅಥವಾ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಎಕ್ಸಾಕ್ಟ್ 1% ಚೇಂಜಸ್ ಆದ್ರೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್, ಅದನ್ನ ನಾವು ಬೀಟಾ ಇಸ್ ಈಕ್ವಲ್ ಟು 1 ಅಂತ ಕರಿತೇವೆ. ಅಂಡ್ ಮಾರ್ಕೆಟ್ ಬೀಟಾ ಇಸ್ ಆಲ್ವೇಸ್ 1, ಅಂದ್ರೆ 100% ಅಂತ ಅರ್ಥ. ಅದೇ ಒಂದು ವೇಳೆ ಮಾರ್ಕೆಟ್ ಅಲ್ಲಿ 1% ಚೇಂಜಸ್ ಆಗಿ ಸ್ಟಾಕ್ ರಿಟರ್ನ್ ಅಲ್ಲಿ 2% ಚೇಂಜಸ್ ಆದ್ರೆ ಆವಾಗ ಆ ಪರ್ಟಿಕ್ಯುಲರ್ ಸ್ಟಾಕ್ ನ ಬೀಟಾ 2 ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಮತ್ತು ಅದು ಜಾಸ್ತಿ ವೊಲಾಟಿಲಿಟಿ ಇರುವಂತ ಸ್ಟಾಕ್, ಜಾಸ್ತಿ ಫ್ಲೆಕ್ಸಿಬಿಲಿಟಿ ಇರುವಂತ ಸ್ಟಾಕ್, ಮತ್ತು ಅದರ ಬೀಟಾ ಮಾರ್ಕೆಟ್ ಬೀಟಾಗಿಂತ ಜಾಸ್ತಿ. ಮಾರ್ಕೆಟ್ ಅಲ್ಲಿ 1% ಚೇಂಜಸ್ ಆದ್ರೆ ಸ್ಟಾಕ್ ಅಲ್ಲಿ 2% ಚೇಂಜಸ್ ಆಗುತ್ತೆ, ಅಂದ್ರೆ ಸ್ಟಾಕ್ ಫ್ಲಕ್ಚುಯೇಷನ್ ತುಂಬಾ ಹೈ ಇದೆ ಅಂತ ಅರ್ಥ. ಸೊ ಸ್ಟಾಕ್ ಫ್ಲಕ್ಚುಯೇಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಅದನ್ನ ರಿಸ್ಕ್ ಅಂತ ನಾವು ಕರಿತೇವೆ. ಅದು ಮೆಷರ್ ವೇರಿಯೇಷನ್ ತುಂಬಾ ಜಾಸ್ತಿ ಇರುತ್ತೆ. ಸ್ಟಾಕ್ ಅಲ್ಲಿ 1% ಚೇಂಜಸ್ ಆದ್ರೂ ಕೂಡ ಅದರಲ್ಲಿ ವೇರಿಯೇಷನ್ 2% ಅಥವಾ 3%, 4% ಆದ್ರೆ 2% ಆದ್ರೆ ಬೀಟಾ 2, 3% ಆದ್ರೆ ಬೀಟಾ 3, 4% ಆದ್ರೆ ಬೀಟಾ 4, ಈ ರೀತಿ. ಅಂದ್ರೆ ಇಲ್ಲಿ 1% ಆದಾಗ ಅಲ್ಲಿ ಎಷ್ಟು ಲೆವೆಲ್ ಟೈಮ್ಸ್ ಆಗುತ್ತೆ ಅನ್ನೋದು ಅದರ ಬೀಟಾವನ್ನು ಹೇಳುತ್ತೆ. ರೈಟ್, ಅದನ್ನ ನೀವು ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ ಸಿಂಪಲ್, ಬೀಟಾ ಇಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ದಿ ಸ್ಟಾಕ್ ಟು ದ ಮಾರ್ಕೆಟ್ ಚೇಂಜಸ್. ನಾವು ಈಗ ಇದಕ್ಕೆ ಸಂಬಂಧಪಟ್ಟಾಗ ನಾವು ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಆಫ್ ಬೀಟಾ ಅನ್ನು ನೋಡಿದಾಗ ಕ್ಯಾಲ್ಕುಲೇಷನ್ ಆಫ್ ಬೀಟಾವನ್ನು ನೋಡು. ಕ್ಯಾಲ್ಕುಲೇಷನ್ ಆಫ್ ಬೀಟಾವನ್ನು ಈ ರೀತಿ ಸಿಂಬಲಿಕಲಿ ನಾವು ಇಂಡಿಕೇಟ್ ಮಾಡ್ತೇವೆ. ದ ಇನ್ಪುಟ್ ಡಾಟಾ ರಿಕ್ವೈರ್ಡ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಬೀಟಾ ಆರ್ ದಿ ಹಿಸ್ಟಾರಿಕಲ್ ಡಾಟಾ ಆಫ್ ರಿಟರ್ನ್ ಆಫ್ ದ ಇಂಡಿವಿಜುವಲ್ ಸೆಕ್ಯೂರಿಟಿ. ಅಂದ್ರೆ ಒಂದು ಇಂಡಿವಿಜುವಲ್ ಸ್ಟಾಕ್ ಎಕ್ಸ್, ಫಾರ್ ಎಕ್ಸಾಂಪಲ್ ಸ್ಟಾಕ್ ಎಕ್ಸ್ ನ ರಿಟರ್ನ್, ಮತ್ತೆ ಹಿಸ್ಟಾರಿಕಲ್ ರಿಟರ್ನ್ಸ್ ಆಫ್ ಎ ರೆಪ್ರೆಸೆಂಟೇಟಿವ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್. ಯಾವ್ದಾದ್ರು ಒಂದು ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್, ಈಗ BSE ಇಂಡೆಕ್ಸ್ ಅನ್ನು ತಗೋಬಹುದು, NSE ಇಂಡೆಕ್ಸ್ ಅನ್ನು ತಗೋಬಹುದು, ಅಥವಾ ಏನೋ ನ್ಯೂಯಾರ್ಕ್ ಸ್ಟಾಕ್ ಮಾರ್ಕೆಟ್ ನ ಇಂಡೆಕ್ಸ್ ಅನ್ನ ತಗೋಬಹುದು, NYSE ನ ಇಂಡೆಕ್ಸ್ ಅನ್ನ ತಗೋಬಹುದು, ಎನಿ. ಅಂದ್ರೆ ಇಲ್ಲಿ ಸ್ಟಾಕ್ ರಿಟರ್ನ್ ಮತ್ತೆ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್ ಮತ್ತೆ ಮಾರ್ಕೆಟ್ ರಿಟರ್ನ್, ಮಾರ್ಕೆಟ್ ಇಂಡೆಕ್ಸ್, ಅದನ್ನ ಕಂಪೇರ್ ಮಾಡಿ ಅದರ ಎರಡರ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ನೋಡುವಂಥದ್ದು. ಈಗ ನಿಮ್ಗೆ ಅಲ್ಲಿ ಕೋರಿಲೇಷನ್ಸ್ ಅಲ್ಲಿ ನೀವು ನೋಡ್ತೀರಲ್ವಾ, ಒಂದು ಎರಡು ವೇರಿಯೇಬಲ್ಸ್ ನ ತಗೊಂಡು ಹೌ ದೇ ಆರ್ ಅಸೋಸಿಯೇಟೆಡ್ ಅಂತ ನೀವು ನೋಡುವಾಗ, ಕೋರಿಲೇಷನ್ ಇಸ್ ಒನ್ ಆಫ್ ದಿ ಮೆಷರ್ ಆಫ್ ಅಸೋಸಿಯೇಷನ್. ಅಂದ್ರೆ ಅದೆಷ್ಟು ಸಂಬಂಧ ಇದೆಯಾ. ಈಗ ಸೇಲ್ಸಿಗೂ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ನ ವ್ಯಾಲ್ಯೂಸ್ ಅನ್ನ ವೇರಿಯೇಬಲ್ ಅನ್ನ ತಗೊಂಡು ಯು ಆರ್ ಗೋಯಿಂಗ್ ಟು ಅಸೋಸಿಯೇಟ್ ಇಟ್. ಆ ಎರಡು ವೇರಿಯೇಬಲ್ಸ್ ಅನ್ನ ನೋಡ್ಕೊಂಡು ಅವುಗಳಲ್ಲಿ ಆ ವ್ಯಾಲ್ಯೂಸ್ ಅಲ್ಲಿ ಹೇಗೆ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು ಆ ಎರಡು ವೇರಿಯೇಬಲ್ಸ್ ಗಳಿಗೆ ಸಂಬಂಧ ಇದೆಯಾ, ರಿಲೇಶನ್ಶಿಪ್ ಇದೆಯಾ, ಅವು ಕೋರಿಲೇಟೆಡ್ ಆಗಿದೆಯಾ ಅಂತ ಹೇಳ್ತಿರಲ್ಲ, ಅದೇ ರೀತಿ ಇಲ್ಲಿ ನಾವು ಇಂಡಿವಿಜುವಲ್ ಒಂದು ಕಂಪನಿಯ ಸ್ಟಾಕ್ ರಿಟರ್ನ್ ಇನ್ಫಾರ್ಮೇಶನ್ ಅನ್ನ ಮತ್ತು ಆ ಮಾರ್ಕೆಟ್, ಆ ಪೀರಿಯಡ್ ಅಲ್ಲಿ ಮಾರ್ಕೆಟ್ ನ
ರಿಟರ್ನ್ ಅಥವಾ ಮಾರ್ಕೆಟ್ ರಿಟರ್ನ್ ಅಂತ ಹೇಳಿದ್ರೆ ಇಂಡೆಕ್ಸ್ ರಿಟರ್ನ್, BSE ರಿಟರ್ನ್ ಇರ್ಬೋದು, NSE ರಿಟರ್ನ್ ಅನ್ನ ಎರಡು ವೇರಿಯೇಬಲ್ ಅನ್ನ ತಗೊಳ್ತೇವೆ. ಅದನ್ನ ಎರಡನ್ನ ನಾವು ಕಂಪೇರ್ ಮಾಡ್ತೇವೆ. ಅವುಗಳ ರಿಲೇಶನ್ಶಿಪ್ ಅನ್ನ ನಾವು ಬೀಟಾ ಅಂತೇಳಿ ಕರಿತೇವೆ. ಅದನ್ನೇ ನಾವು ಹೇಳಿರುವಂತದ್ದು ದ ರೆಸ್ಪಾನ್ಸಿವ್ನೆಸ್ ಆಫ್ ದಿ ಇಂಡಿವಿಜುವಲ್ ಸ್ಟಾಕ್. ರೆಸ್ಪಾನ್ಸಿವ್ನೆಸ್ ಆಫ್ ದ ಇಂಡಿವಿಜುವಲ್ ಸ್ಟಾಕ್ ಅಂದ್ರೆ ರೆಸ್ಪಾನ್ಸ್ ಆಫ್ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್ ಟು ದ ಮಾರ್ಕೆಟ್ ರಿಟರ್ನ್ ಅಥವಾ ಇಂಡೆಕ್ಸ್ ರಿಟರ್ನ್ ಅಂತ ಕರಿತೇವೆ. ಈಗ ಇಲ್ಲಿ ಸ್ಟಾಟಿಸ್ಟಿಕಲ್ ಮೆಥಡ್ಸ್ ಆಫ್ ಬೀಟಾ ಕ್ಯಾಲ್ಕುಲೇಷನ್, ಫಸ್ಟ್ ಕೋರಿಲೇಷನ್ ಮೆಥಡ್ ಇದೆ, ಇನ್ನೊಂದು ರಿಗ್ರೆಷನ್ ಮೆಥಡ್ ಇದೆ. ಬಟ್ ನಾನ್ ನಿಮ್ಗೆ ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಜೆಸ್ಟ್ ಮಾಡುವಂತದ್ದು ರಿಗ್ರೆಷನ್ ಮೆಥಡ್, ಯಾಕಂದ್ರೆ ಅದು ಸ್ವಲ್ಪ ಸಿಂಪಲ್ ಇದೆ, ಇದು ಈಸಿಯಾಗಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಕೋರಿಲೇಷನ್ ಮೆಥಡ್ ಕೂಡ ಏನು ಟಫ್ ಇರುವಂತದ್ದಲ್ಲ, ನೀವು ಕೋರಿಲೇಷನ್ ಕ್ಯಾಲ್ಕುಲೇಷನ್ ಮಾಡೋದವ್ರಿಗೆ ಅದೇ ರೀತಿ ಇದು ಕೂಡ ಕ್ಯಾಲ್ಕುಲೇಷನ್ ಹೋಗುತ್ತೆ. ಈ ಕೋರಿಲೇಷನ್ ಮೆಥಡ್ ಡಿಸ್ಕಸ್ ಮಾಡ್ತೇನೆ, ಬಟ್ ಪ್ರಾಬ್ಲಮ್ ಅನ್ನ ನಾವು ರಿಗ್ರೆಷನ್ ಅಲ್ಲಿ ಮಾಡೋಣ. ಯಾಕಂದ್ರೆ ಎಕ್ಸಾಮಿನೇಷನ್ ನೀವು ರಿಗ್ರೆಷನ್ ಮಾಡೆಲ್ ಅಲ್ಲಿ ಮಾಡಿ, ಕೋರಿಲೇಷನ್ ಮಾಡೆಲ್ ಅಲ್ಲಿ ಮಾಡಿ ಅಂತ ಕೇಳೋದಿಲ್ಲ. ದೇ ಜಸ್ಟ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದ ಬೀಟಾ. ಸೊ ಇಲ್ಲಿ ಕೋರಿಲೇಷನ್ ಮೆಥಡ್ ಬೀಟಾ ಕ್ಯಾಲ್ಕುಲೇಷನ್ ಹೇಗಾಗುತ್ತೆ, ಬೀಟಾ ಐ ಅಂತ ಹೇಳಿದ್ರೆ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಅಂತ ಅರ್ಥ. ಆ ಇಂಡಿವಿಜುವಲ್ ಸ್ಟಾಕ್ ಅನ್ನ ಇಂಡಿಕೇಟ್ ಮಾಡುವಂತದ್ದು ಐ. ಸೊ ಬೀಟಾ ಆಫ್ ಇಂಡಿವಿಜುವಲ್ ಸ್ಟಾಕ್ ಬೀಟಾ ಐ ಇಸ್ ಈಕ್ವಲ್ ಟು RIM. RIM ಅಂತ ಹೇಳಿದ್ರೆ ಇಲ್ಲಿ ಈ ಸ್ಮಾಲ್ ಆರ್ ನಿಮ್ಗೆ ಗೊತ್ತಿದೆ, ಕೋರಿಲೇಷನ್ ಅನ್ನು ಇಂಡಿಕೇಟ್ ಮಾಡುವಂತದ್ದು. ಐ ಅಂತ ಹೇಳಿದ್ರೆ ಇಂಡಿವಿಜುವಲ್ ಸ್ಟಾಕ್, ಎಂ ಅಂತ ಹೇಳಿದ್ರೆ ಮಾರ್ಕೆಟ್. ಸೊ RIM ಅಂತ ಹೇಳಿದ್ರೆ ಕೋರಿಲೇಷನ್ ಕೋಎಫಿಷಿಯಂಟ್ ಬಿಟ್ವೀನ್ ದ ರಿಟರ್ನ್ ಆಫ್ ಸ್ಟಾಕ್ ಐ, ದಟ್ ಈಸ್ ಇಂಡಿವಿಜುವಲ್ ಸ್ಟಾಕ್, ಅಂಡ್ ದ ರಿಟರ್ನ್ ಆಫ್ ದಿ ಮಾರ್ಕೆಟ್ ಇಂಡೆಕ್ಸ್. ಎಂ ಇಂಡಿಕೇಟ್ಸ್ ದ ಮಾರ್ಕೆಟ್ ಇಂಡೆಕ್ಸ್. ಸೊ ಅದನ್ನ ಮಾರ್ಕೆಟ್ ಮತ್ತು ಇಂಡಿವಿಜುವಲ್ ಸ್ಟಾಕ್ ನಡುವೆ ಯಾವ ರೀತಿ ಕೋರಿಲೇಷನ್ಶಿಪ್ ಇದೆ ಅನ್ನೋದನ್ನ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಬೀಟಾ ಕೋರಿಲೇಷನ್ಸ್ ಅನ್ನ ಡೈರೆಕ್ಟ್ ಆಗಿ ಆ ವ್ಯಾಲ್ಯೂಸ್ ಬೀಟಾ ಅಂತ ಹೇಳಿದ್ರೆ ಕೋರಿಲೇಷನ್ ಮಾತ್ರ ಅಲ್ಲ, ಬಟ್ ಕೋರಿಲೇಷನ್ ತರಾನೇ. ಬಟ್ ಅದ್ರ ಜೊತೆಗೆ ಅದು ಬೀಟಾ ಏನ್ ಕನ್ಸಿಡರ್ ಮಾಡುತ್ತೆ, ಈ ಇಂಡಿವಿಜುವಲ್ ರಿಸ್ಕ್ ಅನ್ನ, ಮಾರ್ಕೆಟ್ ರಿಸ್ಕ್ ಅನ್ನ ಕನ್ಸಿಡರ್ ಮಾಡುತ್ತೆ. ಸೊ ಇಲ್ಲಿ ವ್ಯಾಲ್ಯೂಸ್ ಈ ರೀತಿ ಬರುತ್ತೆ, ದ ಕೋರಿಲೇಷನ್ ಬಿಟ್ವೀನ್ ಇಂಡಿವಿಜುವಲ್ ಸ್ಟಾಕ್ ಅಂಡ್ ಮಾರ್ಕೆಟ್, ದಟ್ ಇಸ್ RIM, ಇಂಟು ಸಿಗ್ಮಾ ಐ, ದಟ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಟಾಕ್ ಐ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೇವೆ ಇಂಡಿವಿಜುವಲ್ ಸ್ಟಾಕ್ ನ ರಿಸ್ಕ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಂ ಅಂದ್ರೆ ಮಾರ್ಕೆಟ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಮಾರ್ಕೆಟ್ ರಿಸ್ಕ್. ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಂ ಸ್ಕ್ವೇರ್, ದಟ್ ಇಸ್ ವೇರಿಯನ್ಸ್ ಆಫ್ ಮಾರ್ಕೆಟ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎಂ ಅಂತ ಹೇಳಿದ್ರೆ ಮಾರ್ಕೆಟ್ ನ ರಿಸ್ಕ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಐ ಅಂತ ಹೇಳಿದ್ರೆ ಇಟ್ ಈಸ್ ಇಂಡಿವಿಜುವಲ್ ಸ್ಟಾಕ್ ರಿಸ್ಕ್. ಇಲ್ಲಿ ಇದನ್ನೇ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಐ ಸ್ಕ್ವೇರ್ ಮಾಡಿದ್ರೆ ವೇರಿಯನ್ಸ್ ಆಫ್ ಇಂಡಿವಿಜುವಲ್ ಸ್ಟಾಕ್ ಆಗುತ್ತೆ. ಅದೇ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಂ ಸ್ಕ್ವೇರ್ ಮಾಡಿದ್ರೆ ವೇರಿಯನ್ಸ್ ಆಫ್ ಮಾರ್ಕೆಟ್ ರಿಸ್ಕ್ ಆಗುತ್ತೆ ಅಥವಾ ವೇರಿಯನ್ಸ್ ಆಫ್ ಮಾರ್ಕೆಟ್ ಅಂತ ಆಗುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ, ಸಿಗ್ಮಾ ಐ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ರಿಟರ್ನ್ಸ್ ಆಫ್ ಇಂಡಿವಿಜುವಲ್ ಸ್ಟಾಕ್. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ರಿಟರ್ನ್ಸ್ ಅಂತ ಹೇಳಿದ್ರೆ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ರಿಟರ್ನ್ಸ್ ಆಫ್ ಇಂಡಿವಿಜುವಲ್ ಸ್ಟಾಕ್ ಒಂದು, ಅದನ್ನ ಸಿಗ್ಮಾ ಐ ಅಲ್ಲಿ ಕರಿತೇವೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ರಿಟರ್ನ್ಸ್ ಆಫ್ ಮಾರ್ಕೆಟ್ ಇಂಡೆಕ್ಸ್ ಅಥವಾ ಮಾರ್ಕೆಟ್ ಸ್ಟಾಕ್ ಅಂತ ಕರಿಬೇಕು, ಅಥವಾ ಮಾರ್ಕೆಟ್ ಇಂಡೆಕ್ಸ್, ಅದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಂ ಅಂತ ಕರಿತೇವೆ. ಈ ಎರಡು ವ್ಯಾಲ್ಯೂ. ಅದನ್ನೇ ನೀವು ವೇರಿಯನ್ ಇಲ್ಲಿ ಇನ್ನೊಂದು ವ್ಯಾಲ್ಯೂ ಇರುವ ಕಾರಣ, ಸಿಗ್ಮಾ ಎಂ ಸ್ಕ್ವೇರ್ ಇರುವ ಕಾರಣ, ಈ ಸಿಗ್ಮಾ ಎಂ ಏನಿದೆ ಅದನ್ನ ನೀವು ಸ್ಕ್ವೇರ್ ಮಾಡಿದ್ರೆ ಸಿಗ್ಮಾ ಎಂ ಸ್ಕ್ವೇರ್ ಆಗುತ್ತೆ. ದಟ್ ಇಸ್ ವೇರಿಯನ್ಸ್ ಆಫ್ ಮಾರ್ಕೆಟ್ ರಿಟರ್ನ್. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಮಾರ್ಕೆಟ್ ರಿಟರ್ನ್, ಇದು ವೇರಿಯನ್ಸ್ ಆಫ್ ಮಾರ್ಕೆಟ್ ರಿಟರ್ನ್. ಕ್ಲಿಯರ್? ಇದನ್ನ ಇನ್ನೊಂದ್ಸಲ ನೋಡ್ಕೊಳ್ಳಿ. ನಂತರ ರಿಗ್ರೆಷನ್ ಮೆಥಡ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ರಿಗ್ರೆಷನ್ ಮೆಥಡ್ ಅಲ್ಲಿ ನಾವು ದ ರಿಗ್ರೆಷನ್ ಮಾಡೆಲ್ ಆಫ್ ಬೀಟಾ ಕ್ಯಾಲ್ಕುಲೇಷನ್ ಶೋಸ್ ಎ ಲೀನಿಯರ್ ರಿಲೇಶನ್ಶಿಪ್, ನೇರವಾದಂತ ರಿಲೇಶನ್ಶಿಪ್ ಬಿಟ್ವೀನ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಆನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಬರುತ್ತೆ. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ ನಿಮ್ಗೆ ಗೊತ್ತಿದೆ, ಸ್ಟಾಟಿಸ್ಟಿಕ್ಸ್ ಅಲ್ಲಿ, ರಿಸರ್ಚ್ ಅಲ್ಲಿ ಬರುವಂತದ್ದು. ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಯಾವುದು ಮೇನ್ ವೇರಿಯೇಬಲ್ ಅನ್ನ ಡಿಪೆಂಡ್ ಆಗಿರುತ್ತೆ, ಮತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ ಯಾವುದು ಇನ್ಫ್ಲುಯೆನ್ಸ್ ಮಾಡುತ್ತೆ ಇನ್ನೊಂದು ವೇರಿಯೇಬಲ್ ಅನ್ನ, ಅದನ್ನ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಡಿಪೆಂಡೆಂಟ್ ವೇರಿಯೇಬಲ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಆನ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ಸೊ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ ದ ಸ್ಟಾಕ್ ರಿಟರ್ನ್ ಇಸ್ ಡಿಪೆಂಡೆಂಟ್, ಮಾರ್ಕೆಟ್ ರಿಟರ್ನ್ ಇಸ್ ಇಂಡಿಪೆಂಡೆಂಟ್. ಮಾರ್ಕೆಟ್ ಅನ್ನ ನಾವು ಬೇಸ್, ಅದು ಇಂಡಿಪೆಂಡೆಂಟ್, ಬಟ್ ಸ್ಟಾಕ್ ರಿಟರ್ನ್ ಡಿಪೆಂಡ್ ಆನ್ ದ ಮಾರ್ಕೆಟ್. ಮಾರ್ಕೆಟ್ ನ ಹೇಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅದರ ಬೇಸ್ ಮೇಲೆ ಡಿಫರೆಂಟ್ ಸ್ಟಾಕ್ ಪರ್ಫಾರ್ಮ್ ಮಾಡುತ್ತೆ ಅಂತ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಯಾಕಂದ್ರೆ ಮಾರ್ಕೆಟ್ ಇಸ್ ದ ಬೇಸ್, ಹಾಗಾಗಿ ಅದನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕನ್ಸಿಡರ್ ಮಾಡ್ತೇವೆ. ದ ಮಾಡೆಲ್ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಟೂ ಕಾನ್ಸ್ಟೆಂಟ್ಸ್, ನೇಮ್ಲಿ ಆಲ್ಫಾ ಮತ್ತು ಬೀಟಾ. ಇಲ್ಲಿ ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡ್ತೇವೆ. ಇಲ್ಲಿ ಮೇನ್ಲಿ ನಮಗೆ ಬೀಟಾ ಮೆಜರ್ ಮಾಡುವಂತದ್ದು ಬೀಟಾ, ಬಟ್ ಅದ್ರ ಜೊತೆಗೆ ಆಲ್ಫಾ. ನಿಮ್ಗೆ ಗೊತ್ತಿದೆ, ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳಿದೆ, ಬೀಟಾ ಮೀನ್ಸ್ ದ ಮೆಜರ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್. ಸಿಸ್ಟಮ್ಯಾಟಿಕ್ ಜನರಲ್ ರಿಸ್ಕ್ ಅದನ್ನ ಮೆಷರ್ ಮಾಡುವಂತ ಒಂದು ಇಂಡಿಕೇಟರ್. ಆಲ್ಫಾ ಅಂತ ಹೇಳಿದ್ರೆ ಮೆಜರ್ ಆಫ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್, ಫರ್ಮ್ ಸ್ಪೆಸಿಫಿಕ್ ರಿಸ್ಕ್, ಯುನೀಕ್ ರಿಸ್ಕ್ ಅಂತ ಕರೀತೇವೆ. ಈಗ ಬೀಟಾ, ಇಟ್ ಮೆಜರ್ಸ್ ಚೇಂಜ್ ಇನ್ ಡಿಪೆಂಡೆಂಟ್ ವೇರಿಯೇಬಲ್ ಇನ್ ರೆಸ್ಪಾನ್ಸ್ ಟು ದ ಚೇಂಜ್ ಇನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಇದು ಬೀಟಾ ಇಸ್ ಎ ಮೆಜರ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್. ಆ ಮೆಜರ್ ಆಫ್ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳಿದ್ರೆ ಮಾರ್ಕೆಟ್ ರಿಸ್ಕ್ ಇಸ್ ಎ ಸಿಸ್ಟಮ್ಯಾಟಿಕ್ ರಿಸ್ಕ್. ಅಲ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್ ಬೇರೆ ಬೇರೆ ಟೈಪ್ಸ್ ಬರುತ್ತೆ, ಒಂದು ಮಾರ್ಕೆಟ್ ರಿಸ್ಕ್ ಇಸ್ ಸಿಸ್ಟಮ್ಯಾಟಿಕ್.
ಸೊ ಆ ಮಾರ್ಕೆಟ್ ರಿಸ್ಕ್ ಅನ್ನ ಮೆಜರ್ ಮಾಡು. ಒಂದು ಫರ್ಮಿಗೆ ಮಾರ್ಕೆಟ್ ರಿಸ್ಕ್ ಇರ್ತದೆ, ಅದರ ಇಂಡಿವಿಜುವಲ್ ಆದಂತ ರಿಸ್ಕ್ ಕೂಡ ಇರುತ್ತೆ. ಮಾರ್ಕೆಟ್ ರಿಸ್ಕ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಹೊರಗಿದ್ದು, ಅದರ ಇಂಡಿವಿಜುವಲ್ ರಿಸ್ಕ್ ಅಂತ ಹೇಳಿದ್ರೆ ಆಲ್ಫಾ ಅಂತ ಕರಿತೀವಿ, ಅದರ ಒಳಗಿನ ಆಂತರಿಕವಾದಂತ ಸಮಸ್ಯೆಗಳಿಂದ ಬರುವಂತದ್ದು. ಸೊ ಬೀಟಾ ಮೆಜರ್ ಮಾಡುವಂತದ್ದು ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನ, ಹೊರಗಿನ ಎಕ್ಸ್ಟರ್ನಲ್ ರಿಸ್ಕ್ ಅನ್ನ, ಅಂಡ್ ಅದನ್ನ ಇಟ್ ಮೆಜರ್ಸ್ ದ ಚೇಂಜ್ ಇನ್ ಡಿಪೆಂಡೆಂಟ್ ವೇರಿಯೇಬಲ್ ಇನ್ ರೆಸ್ಪಾಂಡ್ ಟು ಚೇಂಜ್ ಇನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಅದ್ರಲ್ಲಿ ಆಗ್ಲೇ ಹೇಳ್ದಂಗೆ ಇಲ್ಲಿ ಎರಡು ವೇರಿಯೇಬಲ್ ಅನ್ನ ಕಂಪೇರ್ ಮಾಡ್ತೇವೆ. ಒಂದು ಡಿಪೆಂಡೆಂಟ್ ವೇರಿಯೇಬಲ್, ಮತ್ತೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್. ಅದೇನಂತ ಹೇಳಿದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಸ್ಟಾಕ್ ರಿಟರ್ನ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಇಂಡೆಕ್ಸ್ ಅಥವಾ ಇಂಡೆಕ್ಸ್ ರಿಟರ್ನ್. ಸೊ ಈ ಎರಡನ್ನ ಕಂಪೇರ್ ಮಾಡ್ತೇವೆ. ಸೊ ಬೀಟಾ ಏನ್ ಮಾಡುತ್ತೆ, ಆ ಸ್ಟಾಕ್ ರಿಟರ್ನ್ ಅಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಏನಿದೆ ಸ್ಟಾಕ್ ರಿಟರ್ನ್, ಅದು ಯಾವ ರೀತಿಯ ರೆಸ್ಪಾನ್ಸ್ ಆಗುತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಲ್ಲಿ ಆಗುವಂತ ಚೇಂಜಸ್. ಅಂದ್ರೆ ಹೌ ಎ ಸ್ಟಾಕ್ ಗೋಯಿಂಗ್ ಟು ರೆಸ್ಪಾಂಡ್ to the changes in the market return. Stock is a dependent variable, stock return is dependent variable, and market return or index return is an independent variable. Clear? Next, formula for calculation of alpha and beta under ರಿಗ್ರೆಷನ್ ಮಾಡೆಲ್ ನೋಡೋದಾದ್ರೆ ಆಲ್ಫಾವನ್ನ ಈ ರೀತಿ ಕೆಲಸ ಪ್ರಾಬ್ಲಮ್ ಅಲ್ಲಿ ಕೇಳ್ತಾರೆ, ಆಲ್ಫಾ ಕ್ಯಾಲ್ಕುಲೇಟ್ ಮಾಡಿ, ಬೀಟಾ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಷನ್ ಆಕ್ಚುಲಿ ತುಂಬಾ ಸಿಂಪಲ್ ಇರುತ್ತೆ, ನಿಮಗೆ ಕೋರಿಲೇಷನ್ ರಿಗ್ರೆಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಆದ ಕಾರಣ ಐ ಥಾಟ್ ಆಫ್ ಎಕ್ಸ್ಪ್ಲೈನಿಂಗ್ ಇಟ್ ಲೇಟರ್ ಬಿಕಾಸ್ ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್. ಸೊ ಇಲ್ಲಿ ಆಲ್ಫಾ ಆಲ್ಫಾ ಇಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಬೀಟಾ ಇಂಟು ಎಕ್ಸ್ ಬಾರ್. ಇಲ್ಲಿ ವೈ ಬಾರ್ ಅಂತ ಹೇಳಿದ್ರೆ ಏನು, ಇಲ್ಲಿ ಎಕ್ಸ್ ಮತ್ತು ವೈ ಅಂತ ಬರ್ತದೆ. ನೆನ್ಪಿಟ್ಕೊಡಿ, ಎರಡು ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅಲ್ಲಿ ಎಕ್ಸ್ ಮತ್ತು ವೈ ಅಂತ ಎರಡು ವೇರಿಯೇಬಲ್ ಬರುತ್ತೆ. ರಿಮೆಂಬರ್, ಎಕ್ಸ್ ಅಂತ ಹೇಳಿದ್ರೆ ಮಾರ್ಕೆಟ್ ರಿಟರ್ನ್ ಅಥವಾ ಇಂಡೆಕ್ಸ್ ರಿಟರ್ನ್, ವೈ ಅಂತ ಹೇಳಿದ್ರೆ ಸ್ಟಾಕ್ ರಿಟರ್ನ್. ಯಾವತ್ತು ಯಾವುದೇ ಪ್ರಾಬ್ಲಮ್ ಬರಲಿ, ಎಕ್ಸ್ ಇಂಡಿಕೇಟ್ಸ್ ಮಾರ್ಕೆಟ್ ರಿಟರ್ನ್ ಆರ್ ಇಂಡೆಕ್ಸ್ ರಿಟರ್ನ್, ಬಿ ಎಸ್ ಇಂಡೆಕ್ಸ್ ಇರ್ಬೋದು, ಎನ್ ಎಸ್ ಇಂಡೆಕ್ಸ್ ಇರ್ಬೋದು, ಅಥವಾ ಜನರಲ್ ಮಾರ್ಕೆಟ್ ರಿಟರ್ನ್ ಅಂತ ಕನ್ಸಿಡರ್. ವೈ ಮೀನ್ಸ್ ಯಾವುದೇ ಸ್ಟಾಕ್ ಇರ್ಬೋದು, ಅದು ವೈ ಸ್ಟಾಕ್ ಇಂಡಿವಿಜುವಲ್ ಸ್ಟಾಕ್ ಅನ್ನ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಏನು ಇಂಡಿಕೇಟ್ ಮಾಡುತ್ತೆ, ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್ ಅನ್ನ ಅದು ಸೂಚಿಸುತ್ತೆ ಅಥವಾ ಏನೋ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಆಲ್ಫಾ ಅಂದ್ರೆ ರಿಟರ್ನ್ ಇಂಡಿಪೆಂಡೆಂಟ್ ಟು ದ ಮಾರ್ಕೆಟ್ ಅಂತ ನಾವು ನೋಡಿದ್ದೇನೆ. ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಹೋದ ಗೊತ್ತಾಗುತ್ತೆ. ರಿಟರ್ನ್ ಇಂಡಿಪೆಂಡೆಂಟ್ ಟು ದ ಮಾರ್ಕೆಟ್ ಅಥವಾ ಅದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಮೆಜರ್ ಅಂತ. ಅದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಈ ವೈ ಬಾರ್ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್, ಇಲ್ಲಿ ವೈ ಬಾರ್, ವೈ ಅನ್ನ ಅಡ್ಡಗಿರಿ ವೈ ಬಾರ್ ಅಂತ ಹೇಳಿದ್ರೆ ಅವರೇಜ್ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್, ಎಕ್ಸ್ ಬಾರ್ ಅಂತ ಹೇಳಿದ್ರೆ ಅವರೇಜ್ ಮಾರ್ಕೆಟ್ ಇಂಡೆಕ್ಸ್ ರಿಟರ್ನ್ ಅಥವಾ ಇಂಡೆಕ್ಸ್ ರಿಟರ್ನ್. ಸೊ ಇದು ಬೀಟಾ ವ್ಯಾಲ್ಯೂ. ಓಕೆ, ಆ ಬೀಟಾ ವ್ಯಾಲ್ಯೂ ಆ ಸ್ಟಾಕ್. ವೈ ಬಾರ್ ಮೈನಸ್ ಬೀಟಾ ಇಂಟು ಎಕ್ಸ್ ಬಾರ್ ಮಾಡಿದಾಗ ನಮಗೆ ಆಲ್ಫಾ ವ್ಯಾಲ್ಯೂ ಸಿಗುತ್ತೆ. ಅದನ್ನು ಹೇಗೆ ಅಂತ ಕ್ಯಾಲ್ಕುಲೇಷನ್ ನೋಡೋಣ. ಬೀಟಾ ಕ್ಯಾಲ್ಕುಲೇಷನ್ ಹಾಗೆ ರಿಗ್ರೆಷನ್ ಮಾಡೆಲ್ ಅಲ್ಲಿ ಇದೇ ರೀತಿ ಅಲ್ಲಿ ನೀವು ಕೋರಿಲೇಷನ್ ಮಾಡೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಎನ್. ಓಕೆ, ದಿಸ್ ಇಸ್ ಎನ್. ಓಕೆ, ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ವೈ ಮೈನಸ್ ಸಮೇಷನ್ ಎಕ್ಸ್ ಇಂಟು ಸಮೇಷನ್ ವೈ ಡಿವೈಡೆಡ್ ಬೈ ಎನ್ ಇಂಟು ಸಮೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮೇಷನ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಈ ಇಕ್ವೇಶನ್ ಅನ್ನ, ಈ ಎರಡು ಇಕ್ವೇಶನ್ಸ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಈಸಿ ಇದೆ ಅದು, ನೆನ್ಪಿಟ್ಕೊಳ್ಬಹುದು. ಯು ಕ್ಯಾನ್ ಈಸಿಲಿ ರಿಮೆಂಬರ್. ಸೊ ಇಲ್ಲಿ ವ್ಯಾರ್ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಐಟಮ್ಸ್, ಎಷ್ಟು ಅಬ್ಸರ್ವೇಷನ್ಸ್ ಇದೆ, ಎಷ್ಟು ವ್ಯಾಲ್ಯೂಸ್ ಇದೆ ಅಂತ. ವೈ ಬಾರ್ ಅಂತ ಹೇಳಿದ್ರೆ ಮೀನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಸ್ಕೋರ್ಸ್ ಆರ್ ವ್ಯಾಲ್ಯೂ. ಸೊ ಮೀನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಸ್ಕೋರ್ಸ್ ಆರ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ, ಅಥವಾ ಮೀನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್, ಅಥವಾ ಅದನ್ನ ಸ್ಕೋರ್ಸ್ ಅಂಡ್ ವ್ಯಾಲ್ಯೂಸ್ ಅಂತ. ಸ್ಕೋರ್ಸ್ ಅಂದ್ರೆ ನಂಬರ್, ಎಷ್ಟು ವ್ಯಾಲ್ಯೂ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಮೀನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ ಅವರೇಜ್ ರಿಟರ್ನ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಯಾವ್ದು, ಇಲ್ಲಿ ನಾವು ಹೇಳಿದ್ವಿ ಎರಡು ಇದೆ, ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಇಂಡೆಕ್ಸ್ ರಿಟರ್ನ್ ಅಥವಾ ಇಂಡೆಕ್ಸ್ ರಿಟರ್ನ್, ಮಾರ್ಕೆಟ್ ರಿಟರ್ನ್. ಸೊ ಇಲ್ಲಿ ಮೀನ್ ವ್ಯಾಲ್ಯೂ ಆಫ್ ವೈ ಬಾರ್ ಅಂತ ಹೇಳಿದ್ರೆ ಮೀನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ನಥಿಂಗ್ ಬಟ್ ದ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್. ಸೊ ಅದರ ಅವರೇಜ್, ಓಕೆ, ಮೀನ್ ವ್ಯಾಲ್ಯೂ, ದಟ್ ಇಸ್ ಅವರೇಜ್ ವ್ಯಾಲ್ಯೂ ಅಂತ ಅರ್ಥ. ಎಕ್ಸ್ ಬಾರ್ ಅಂತ ಹೇಳಿದ್ರೆ ಮೀನ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ ಇಸ್ ನಥಿಂಗ್ ಬಟ್ ದ ಇಂಡೆಕ್ಸ್ ರಿಟರ್ನ್ ಅಥವಾ ಮಾರ್ಕೆಟ್ ರಿಟರ್ನ್. ಸೊ ಅದರ ಅವರೇಜ್ ಅನ್ನು ನಾವು ಎಕ್ಸ್ ಬಾರ್ ಅಂತ ಕರಿತೇವೆ. ವೈ ಅಂತ ಡಿಪೆಂಡೆಂಟ್ ವೇರಿಯೇಬಲ್ ಸ್ಕೋರ್ಸ್ ಆರ್ ವ್ಯಾಲ್ಯೂ ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಅದು. ಎಕ್ಸ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ವೈ ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ನಥಿಂಗ್ ಬಟ್ ದ ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್. ಎಕ್ಸ್ independent variable, nothing but the market return. Okay. For calculation of beta, the return of individual security is taken as dependent variable. ನಾನು ಆಗ್ಲಿ ಹೇಳಿರುವಂತದ್ದೇ. And return of market index is taken as independent variable.
ಇದು ಇಷ್ಟು ಈ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಳಿಕ್ ಆಗುತ್ತೆ. ಸೊ ದಟ್ ಈ ಸ್ಲೈಡ್ ಪರ್ಟಿಕ್ಯುಲರ್ ಆಗಿ ನೀವು ಕರೆಕ್ಟ್ ಆಗಿ ಈ ಎರಡು ಈಕ್ವೇಶನ್ಸ್ ಗಳು ಮತ್ತೆ ಅದರ ಆ ಈಕ್ವೇಶನ್ಸ್ ನಲ್ಲಿ ಬರುವಂತ ಬೇರೆ ಇನ್ಪುಟ್ಸ್ ಏನಿದೆ, ಆ ವೇರಿಯೇಬಲ್ಸ್ ಏನಿದೆ, ಅದರ ಡೀಟೇಲ್ಸ್ ದಟ್ ಈಸ್ ಡಿಸ್ಕ್ರಿಪ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ಕ್ಲಿಯರ್. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಅನ್ನು ರಿಗ್ರೆಷನ್ ಮೆಥಡ್ಸ್, ಕೊರಿಲೇಷನ್ ಮೆಥಡ್ಸ್ ಅನ್ನ ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಅದರೊಂದು ಪ್ರಾಬ್ಲಮ್ ಇದೆ, ಅದರ ಜೊತೆಗೆ ಇದರ ಜೊತೆಗೆ ಹಾಕ್ತೇನೆ ಅಂಡ್ ಇಟ್ ಈಸ್ ಇನ್ಕ್ಲೂಡೆಡ್ ಈವನ್ ಇನ್ ದ ಮೆಟೀರಿಯಲ್. ಬಟ್ ರಿಗ್ರೆಷನ್ ಮೆಥಡ್ ಈಸಿ ಇರುವ ಕಾರಣ ಮತ್ತೆ ಎಕ್ಸಾಮಿನೇಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ರಿಗ್ರೆಷನ್ ಮೆಥಡ್ ಅಲ್ಲೇ ಮಾಡಿ ಕೊರಿಲೇಷನ್ ಮೆಥಡ್ ಅಲ್ಲಿ ಮಾಡಿ ಅಂತ ಕೇಳೋದಿಲ್ಲ. ನಾವು ರಿಗ್ರೆಷನ್ ಮೆಥಡ್ ಅನ್ನು ಫಾಲೋ ಮಾಡೋಣ. ಸೊ ಈಗ ರಿಗ್ರೆಷನ್ ಮೆಥಡ್ ಅಲ್ಲಿ ಈಗ ಸೊಲ್ಯೂಷನ್ ಅನ್ನು ನೋಡೋಣ. ದಿಸ್ ಈಸ್ ಅನ್ ಅಪಿಯರ್ಡ್ ಪ್ರಾಬ್ಲಮ್ ಫಾರ್ ಯುವರ್ ಎಕ್ಸಾಮಿನೇಷನ್ 10 ಮಾರ್ಕಿಗೆ. ಮತ್ತೆ ಇದು ಈಸಿ ಇದೆ, ಇದನ್ನ ನೀವು ಈಸಿಯಾಗಿ ಸೊಲ್ಯೂಷನ್ ಮಾಡಬಹುದು. ನಿಮ್ಗೆ ಅದು ಓದಿದ್ರೆ ಗೊತ್ತಾಗುವಂತ ಪ್ರಾಬ್ಲಮ್ ಆಗಿರೋ ಕಾರಣ, ಟೆಕ್ನಿಕಲ್ ಆಗಿರೋ ಕಾರಣ ಐ ಥಾಟ್ ಆಫ್ ಡೂಯಿಂಗ್ ಇಟ್ ಇನ್ ವಿಡಿಯೋ. ಸೊ ಮಂತ್ಲಿ ರಿಟರ್ನ್ ಡಾಟಾ ಇನ್ ಪರ್ಸೆಂಟ್ ಫಾರ್ ONGC ಸ್ಟಾಕ್ ಅಂಡ್ NSE ಇಂಡೆಕ್ಸ್ ಫಾರ್ 12-month ಪೀರಿಯಡ್ ಆರ್ ಪ್ರೆಸೆಂಟೆಡ್ ಬಿಲೋ. ಮಂತ್ಲಿ ರಿಟರ್ನ್ ಡಾಟಾ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಫಾರ್ ONGC ಸ್ಟಾಕ್. ನೋಡಿ, ಇಂಡಿವಿಜುವಲ್ ಸ್ಟಾಕ್ ಅಂತ ಕರಿತೇವೆ ನಾವು, IN. NSE ಇಂಡೆಕ್ಸ್ ಏನು, ಅದು NSE ಇಂಡೆಕ್ಸ್ ಅಂತ ಹೇಳಿದ್ರೆ ದ ಇಂಡೆಕ್ಸ್ ರಿಟರ್ನ್ ಅಂತ ಎರಡು ಕೊಟ್ಟಿದ್ದಾರೆ. 12 months ಪೀರಿಯಡ್, ಇಟ್ ಈಸ್ N ಈಸ್ ಇಕ್ವಲ್ ಟು 12 ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲಿ ಕೊಟ್ಟಿದ್ದಾರೆ. ಮಂತ್ 1 ರಿಟರ್ನ್ ಪರ್ಸೆಂಟೇಜ್ ಇನ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಡೈರೆಕ್ಟ್ ಆಗಿ. ಕೆಲವು ಸಲ ಇಂಡೆಕ್ಸ್ ವ್ಯಾಲ್ಯೂ ಕೊಡ್ತಾರೆ. ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟಾಗ ನಾವು ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದು ನಿಮ್ಗೆ ಅಲ್ಲಿ ರಿಟರ್ನ್ ಇಕ್ವೇಶನ್ ಇದೆ ನೋಡಿ. ಟುಡೇಸ್ ಇಂಡೆಕ್ಸ್ ಮೈನಸ್ ಎಸ್ಟರ್ಡೇಸ್ ಇಂಡೆಕ್ಸ್ ಡಿವೈಡೆಡ್ ಬೈ ಎಸ್ಟರ್ಡೇಸ್ ಇಂಡೆಕ್ಸ್ ಇಂಟು 100 ಮಾಡಿ ನಂತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ವೇಳೆ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟರೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಹಾಗಾಗಿ ಆ ಕ್ಯಾಲ್ಕುಲೇಷನ್ ಇಲ್ಲ, ನೇರವಾಗಿ ನೀವು ಬೀಟಾ ಕ್ಯಾಲ್ಕುಲೇಷನ್ ಪ್ರೊಸೀಡ್ ಮಾಡಬಹುದು. ಮಂತ್ 1 to 12 ಕೊಟ್ಟಿದ್ದಾರೆ. ONGC ಸ್ಟಾಕ್ ರಿಟರ್ನ್, ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್ ಇದೆ ಇಲ್ಲಿ, ಇಂಡಿವಿಜುವಲ್ ಸ್ಟಾಕ್ ONGC. NSE ಇಂಡೆಕ್ಸ್ ರಿಟರ್ನ್ ಇದೆ. ಓಕೆ, ಇಲ್ಲಿ ಇದನ್ನ ನಾವು RI ಅಂತ ಕನ್ಸಿಡರ್ ಮಾಡ್ತೇವೆ, ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್. ಇದನ್ನ ನಾವು RM ಅಂತ ಕನ್ಸಿಡರ್ ಮಾಡ್ತೇವೆ, ಮಾರ್ಕೆಟ್ ರಿಟರ್ನ್. ಓಕೆ, ರೈಟ್. ಕ್ಯಾಲ್ಕುಲೇಟ್ ಆಲ್ಫಾ ಅಂಡ್ ಬೀಟಾ ಫಾರ್ ದ ONGC ಸ್ಟಾಕ್. ಸೊ ಇಲ್ಲಿ ನೀವೇನು ಫಸ್ಟಿಗೆ ನಿಮ್ಗೆ ಆಲ್ಫಾ ಈಕ್ವೇಶನ್ ಗೊತ್ತಿರಬೇಕು. ಆಲ್ಫಾ ಇಸ್ ಈಕ್ವಲ್ ಟು Y ಬಾರ್ ಮೈನಸ್ ಬೀಟಾ ಇಂಟು X ಬಾರ್. ಬೀಟಾದ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ ಇನ್ ದ ರಿಗ್ರೆಷನ್ ಮಾಡೆಲ್ ಅಲ್ಲಿ ಬೀಟಾ ಈಕ್ವೇಶನ್ಸ್ ನ ಫಾರ್ಮುಲಾ ಗೊತ್ತಿದೆ. ಆ ಎರಡು ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಪ್ರೊಸೀಡ್. ಅದೇ ನಿಮ್ಮನೆ ಡೈರೆಕ್ಟ್ ಮಾಡ್ತಾರೆ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಆ ಎರಡು ಇಕ್ವೇಶನ್, ಯಾವ ಎರಡು ಇಕ್ವೇಶನ್, ಇಲ್ಲಿ ಈ ಎರಡು ಇಕ್ವೇಶನ್ ನೀವು ನೆನಪಿಟ್ಕೊಂಡ್ರೆ ದಾಟ್ ವಿಲ್ ಗೈಡ್ ಯು ಹೌ ಟು ಪ್ರೊಸೀಡ್ ಫರ್ದರ್. ಓಕೆ, ಈಗ ಸಪೋಸ್ ಇನ್ ಸೆಕೆಂಡ್ ಕ್ವಶನ್ ಅನ್ನು ಓದ್ಕೊಳ್ಳೋಣ. ಸಪೋಸ್ NSE ಇಂಡೆಕ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಮೂವ್ ಅಪ್ ಬೈ 15% ನೆಕ್ಸ್ಟ್ ಮಂತ್. ಹೌ ಮಚ್ ರಿಟರ್ನ್ ವುಡ್ ಯು ಎಕ್ಸ್ಪೆಕ್ಟ್ ಫ್ರಮ್ ONGC? ಅಂದ್ರೆ ಒಂದು ವೇಳೆ ನೆಕ್ಸ್ಟ್ ಮಂತ್ ಅಲ್ಲಿ NSE ಪರ್ಫಾರ್ಮೆನ್ಸ್ ಇಂಡೆಕ್ಸ್ ರಿಟರ್ನ್ ಏನಿದೆ ಅಥವಾ NSE ಅಲ್ಲಿ ಇಂಪ್ರೂವ್ಮೆಂಟ್ ಎಷ್ಟಾಗುತ್ತೆ, ಗ್ರೋತ್ ಎಷ್ಟಾಗುತ್ತೆ ಅಂದ್ರೆ 15% ಅಷ್ಟಾದ್ರೆ ಈ ONGC ಅಲ್ಲಿ ಎಷ್ಟಾಗುತ್ತೆ? ಇದು ನಿಮ್ಗೆ ನೋಡಿ ಕೋರಿಲೇಷನ್ಸ್ ಕೇಳಾಗಿದೆ. ಇಷ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆದ್ರೆ ಸೇಲ್ಸ್ ಅಲ್ಲಿ ಎಷ್ಟು ಇಂಪ್ರೂವ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಇದು ಇಷ್ಟು. ಈ ಎರಡು ಅಲ್ಲಿ ಹೇಗೆ ಅಡ್ವರ್ಟೈಸ್ಮೆಂಟ್ ಮತ್ತು ಸೇಲ್ಸ್ ಗೆ ಸಂಬಂಧ ಇದೆಯೋ ಅದೇ ರೀತಿಯಲ್ಲಿ ಮಾರ್ಕೆಟ್ ಮತ್ತು ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧ ಇದೆ. ಬಿಕಾಸ್ ಇರ್ಲೇಬೇಕು, ಯಾಕಂತ ಹೇಳಿದ್ರೆ ದ ಇಂಡಿವಿಜುವಲ್ ಸ್ಟಾಕ್ ಈಸ್ ಇನ್ ದ ಮಾರ್ಕೆಟ್, ರೈಟ್? ಸೊ ಈಗ ಹೇಗೆ ಪ್ರೊಸೀಡ್ ಆಗುತ್ತೆ, ಹೇಗೆ? ಐ ವಿಲ್ ಟೆಲ್ ಯು ದ ವೆರಿ ಸಿಂಪಲ್ ಸೊಲ್ಯೂಷನ್ಸ್. ಅಲ್ಲಿಂದ ಹಾಗೆ ನಿಮಗೆ ಫಸ್ಟ್ ಸಲ ಕೇಳುವಾಗ ಮೇ ಬಿ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಒಂದು ಸಲ ಜಸ್ಟ್ ಕೇಳ್ತಾ ಹೋಗಿ, ಅರ್ಥ ಆಗ್ತದ ಆಗುದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಸೆಕೆಂಡ್ ಟೈಮ್ ಕೇಳುವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆಗದೇ ಇರುವಂತದ್ದಲ್ಲ, ಬಟ್ ಸ್ಟಿಲ್ ಐ ಸೇ. ಸೊ ಸಿನ್ಸ್ ಆಲ್ಫಾ ಅಂಡ್ ಬೀಟಾ ಆಫ್ ದಿ ಸ್ಟಾಕ್ ಆರ್ ಟು ಬಿ ಕ್ಯಾಲ್ಕುಲೇಟೆಡ್, ದ ರಿಗ್ರೆಷನ್ ಮಾಡೆಲ್ ಮೇ ಬಿ ಯೂಸ್ಡ್. ರಿಗ್ರೆಷನ್ ಮಾಡೆಲ್ ಯೂಸ್ ಮಾಡಬಹುದು. ಇಲ್ಲಿ ಹೇಗೆ, ಯಾವುದೆಲ್ಲ ಬೇಕು ನಮಗೆ? ಈಗ ನಿಮ್ಗೆ ಫಸ್ಟ್ಗೆ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿದೆ Y ಬಾರ್ ಬೇಕು, X ಬಾರ್ ಬೇಕು, ಅಂದ್ರೆ X ಕಾಲಮ್ ಬೇಕು, Y ಕಾಲಮ್ ಬೇಕು, X ಕಾಲಮ್ ಬೇಕು, XY ಬೇಕು. ಹಾಗಾದ್ರೆ X ಮತ್ತು Y ಅನ್ನ ಮಲ್ಟಿಪ್ಲೈ ಮಾಡುವಂತ ಒಂದು ಕಾಲಮ್ ಬೇಕು. ಸಮೇಶನ್ X ಬೇಕು, X ಕಾಲಮ್ ಕೊಡ್ತದೆ. ಸಮೇಶನ್ ನೋಡಿ Y, ಈ ಎಲ್ಲ ವ್ಯಾಲ್ಯೂಸ್ ನೋಡಿ. Y ಬಾರ್ ಬೇಕು ಅಂತ ಹೇಳಿದ್ರೆ Y ಕಾಲಮ್ ಬೇಕು ಒಂದು, X ಬಾರ್ ಬೇಕು ಅಂದ್ರೆ X ಕಾಲಮ್ ಬೇಕು. ಸಮೇಶನ್ N ಇಂಟು N ಗೆ ಸಪರೇಟ್ ಕಾಲಮ್ ಬೇಡ. ಸಮೇಶನ್ XY ಬೇಕು ಅಂತ ಹೇಳಿದ್ರೆ XY ಕಾಲಮ್ ಒಂದು ಬೇಕು. ಆಯ್ತಾ, 3 ಕಾಲಮ್ ಆಯ್ತು. ದೆನ್ ಸಮೇಶನ್ X ಬೇಕು, ಆಲ್ರೆಡಿ X ಕಾಲಮ್ ಇದೆ, ಅದು X ಬಾರ್ ಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಅಲ್ಲಿ X ಬಾರ್ ಕ್ಯಾಲ್ಕುಲೇಟ್ ಮಾಡಬಹುದು. ಅದ್ರ ಟೋಟಲ್ ಮಾಡಿದ್ರೆ ಸಮೇಶನ್ X ಸಿಗ್ತದೆ. ಸಮೇಶನ್ X ಡಿವೈಡೆಡ್ ಬೈ N ಮಾಡಿದ್ರೆ ನಿಮ್ಗೆ X ಬಾರ್ ಸಿಗ್ತದೆ, ದಟ್ ಯು ನೋ. ಸೊ ಸಮೇಶನ್ Y ಅನ್ನು ಕೂಡ Y ಕಾಲಮ್ ಇದೆ ಆಲ್ರೆಡಿ, ಸೊ ಅದರಿಂದ ಸಿಗುತ್ತೆ. ಸಮೇಶನ್ X ಸ್ಕ್ವೇರ್ ಅಂತ ಇದೆ. ಅಂದ್ರೆ ಅರ್ಥ ಏನದು,
ಈ ಎಕ್ಸ್ ಸ್ಕ್ವೇರ್ ನ ಸಮೇಶನ್ ಟೋಟಲ್, ಸಮೇಶನ್ ಎಕ್ಸ್ ಸ್ಕ್ವೇರ್ ನ ಟೋಟಲ್. ಸೊ ಎಕ್ಸ್ ಸ್ಕ್ವೇರ್ ಕಾಲಮ್ ಇಲ್ಲ ನಮ್ಮ ಹತ್ರ, ಎಕ್ಸ್ ಕಾಲಮ್ ಆಲ್ರೆಡಿ ಹಾಕಿರೋ. ಸೊ ಫೋರ್ತ್ ಕಾಲಮ್ ಎಕ್ಸ್ ಸ್ಕ್ವೇರ್ ಬೇಕು. ನೆಕ್ಸ್ಟ್ ಸಮೇಶನ್ ಎಕ್ಸ್ ಹೋಲ್ ಸ್ಕ್ವೇರ್. ಇಲ್ಲಿ ಸಮೇಶನ್ ಎಕ್ಸ್ ನಮ್ಗೆ ಇಲ್ಲಿ ಸಿಗ್ತದೆ, ಹಾಗಾಗಿ ಆ ಸಮೇಶನ್ ಎಕ್ಸ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಆಯ್ತು ಅಷ್ಟೇ. ಇದು ಸಮೇಶನ್ ಎಕ್ಸ್ ನ ಹೋಲ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ನ ಸಮೇಶನ್. ಈ ಎರಡು ಡಿಫರೆನ್ಸ್ ನೋಡ್ಕೊಳ್ಳಿ. ಸೊ ದಟ್ ಅಷ್ಟು ಕಾಲಮ್ ಬೇಕು. ಹಾಗಾದ್ರೆ ಅಲ್ಲಿ ನಮ್ಗೆ ಗೊತ್ತಾಯ್ತು ಎಷ್ಟು ಕಾಲಮ್ ಬೇಕು ಅಂತ ಹೇಳಿ. ಇಲ್ಲಿ ವೈ ಕಾಲಮ್, ಎಕ್ಸ್ ಕಾಲಮ್, ಎಕ್ಸ್ ಸ್ಕ್ವೇರ್ ಕಾಲಮ್, ಎಕ್ಸ್ ವೈ ಕಾಲಮ್. ಕ್ಲಿಯರ್? ಆ ಈಕ್ವೇಶನ್ ನೋಡಿದ್ರೆ ನಿಮ್ಗೆ ಡಿಸೈಡ್ ಮಾಡೋದು ಎಷ್ಟು ಅಂತ. ನೀವು ಅದನ್ನ ಕಾಲಮ್ ನೆನ್ಪಿಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಸೊ ಇಲ್ಲಿ ವೈ ಅಂತ ಹೇಳಿದ್ರೆ ಏನು? ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್, ಆರ್ ಐ ಅಂತ ಮೆನ್ಷನ್. ಎಕ್ಸ್ ಅಂದ್ರೆ ಏನು? ಮಾರ್ಕೆಟ್ ರಿಟರ್ನ್, ಇಂಡೆಕ್ಸ್ ರಿಟರ್ನ್, ಎನ್ ಎಸ್ ಸಿ. ಇಲ್ಲಿ ಮಾರ್ಕೆಟ್ ಅಂದ್ರೆ ಎನ್ ಎಸ್ ಸಿ ಇಂಡೆಕ್ಸ್ ರಿಟರ್ನ್, ಆರ್ ಎಂ ಅಂತ ಕರೀತೇವೆ. ಒನ್ಸ್ ಅಗೇನ್ ಐ ರಿಕಾಲ್, ಇದು ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್, ಇದು ಡಿಪೆಂಡೆಂಟ್ ವೇರಿಯೇಬಲ್. ಇದು ಮಾರ್ಕೆಟ್ ರಿಟರ್ನ್ ಅಥವಾ ಇಂಡೆಕ್ಸ್ ರಿಟರ್ನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಡಿಪೆಂಡೆಂಟ್ ವೇರಿಯೇಬಲ್ ಯಾವುದೇ ಇರಲಿ, ಒ ಎನ್ ಜಿ ಸಿ ಇರಲಿ, ಟಾಟಾ ಇರಲಿ, ಅದನ್ನ ವೈ ಅಂತ ಕರಿತೇವೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನ, ಮಾರ್ಕೆಟ್ ರಿಟರ್ನ್ ಅನ್ನ, ಅದು ಎನ್ ಎಸ್ ಸಿ, ಬಿ ಎಸ್ ಸಿ, ಯಾವುದೇ ಡೌ ಜೋನ್ಸ್ ಇರಲಿ, ಎಕ್ಸ್ ಅಂತ ಕರಿತೇವೆ. ಕ್ಲಿಯರ್? ರೈಟ್. ಸೊ ಅದನ್ನ ನಾವು ಆರ್ ಐ ಅಂತ ಕರಿತೇವೆ ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟ ಹಾಗೆ. ಇಂಡಿವಿಜುವಲ್ ಐ ಅಂತ ಇಂಡಿವಿಜುವಲ್ ಸ್ಟಾಕ್, ಎಂ ಅಂತ ಹೇಳಿದ್ರೆ ಮಾರ್ಕೆಟ್. ರೈಟ್, ಮಾರ್ಕೆಟ್ ಸಂಬಂಧಪಟ್ಟ ಹಾಗೆ. ನಂತರ ವೈ ಮತ್ತು ಎಕ್ಸ್ ವ್ಯಾಲ್ಯೂ ಬರೆದ್ರಿ. ಎಕ್ಸ್ ಸ್ಕ್ವೇರ್ ಬೇಕಂತ ಗೊತ್ತಾಯ್ತು, ಎಕ್ಸ್ ವೈ, ಯಾಕಂದ್ರೆ ನಾವೀಗ ಆ ಈಕ್ವೇಶನ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡೋ ಬೇಸಿಸ್ ಮೇಲೆ ಈ ನಂಬರ್ ಆಫ್ ಕಾಲಮ್ ಅನ್ನ ಡಿಸೈಡ್ ಮಾಡಿ ಎಕ್ಸ್ ವೈ ಬರುತ್ತೆ. ಈಗ ನೆಕ್ಸ್ಟ್ ನಮ್ಗೆ ಏನ್ ಬೇಕು? ಅಲ್ಲಿ ನಿಮ್ಗೆ ಈಕ್ವೇಶನ್ ಅಲ್ಲಿ ಎಕ್ಸ್ ಬಾರ್ ಬೇಕು, ವೈ ಬಾರ್ ಬೇಕು. ಸೊ ಈ ವೈ ಟೋಟಲ್ ಮಾಡಿ ಸಮೇಶನ್ ಆಫ್ ವೈ ಸಿಕ್ತು ನಿಮ್ಗೆ 25.32. ಏನು? ದಿಸ್ ಇಸ್ ಸಮೇಶನ್ ಆಫ್ ವೈ. ಇಲ್ಲ ನೀವು ಬರ್ಕೊಳ್ಬಹುದು, ಸಮೇಶನ್ ಆಫ್ ವೈ ಇಸ್ ಈಕ್ವಲ್ ಟು 25.32. ಇದೇನು? ಎಕ್ಸ್ ನ ಟೋಟಲ್ ಮಾಡಿದ್ರೆ ಇದು ಸಮೇಶನ್ ಆಫ್ ಎಕ್ಸ್, ಸಮೇಶನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12.72. ಅಂಡ್ ಇದೇನು? ಎಕ್ಸ್ ಸ್ಕ್ವೇರ್ ಅನ್ನ ಟೋಟಲ್ ಮಾಡಿದ್ರೆ ಇದು ಸಮೇಶನ್ ಆಫ್ ಎಕ್ಸ್ ಸ್ಕ್ವೇರ್ ಸಿಕ್ತು. ಅಂಡ್ ಇದ್ರ ಟೋಟಲ್ ಮಾಡಿದ್ರೆ ಸಮೇಶನ್ ಆಫ್ ಎಕ್ಸ್ ವೈ ಸಿಕ್ತು. ಸೊ ನಿಮ್ಗೆ ಇದನ್ನೆಲ್ಲ ಮಾಡಿದಾಗ ಆ ಏನು ಈಕ್ವೇಶನ್ಸ್ ಇದೆ, ಬೀಟಾ ಅದು, ಆಲ್ಫಾ ಅದು, ಅದನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗುತ್ತೆ. ಈಗ ನಮ್ಗೆ ಇದನ್ನ ಈಗ ವೈ ಬಾರ್ ಬೇಕು, ಯಾಕಂದ್ರೆ ಆಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ವೈ ಬಾರ್ ಬೇಕು, ಎಕ್ಸ್ ಬಾರ್ ಬೇಕು. ಸೊ ಇದೆಲ್ಲ ವ್ಯಾಲ್ಯೂಸ್ ಬೇಕು. ಸೊ ಹಾಗಾದ್ರೆ ವೈ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡಿದ್ರೆ, ಈ 25.32 ಡಿವೈಡೆಡ್ ಬೈ ದ ನಂಬರ್ ಆಫ್ ಅಬ್ಸರ್ವೇಷನ್ 12 ಇದೆ. 25.32 ಡಿವೈಡ್ ಬೈ 12 ಮಾಡಿದ್ರೆ ವೈ ಬಾರ್ ಸಿಗ್ತದೆ. 12.72 ಡಿವೈಡೆಡ್ ಬೈ 12 ಮಾಡಿದ್ರೆ ಎಕ್ಸ್ ಬಾರ್ ಸಿಗ್ತದೆ. ಅಂಡ್ ದೆನ್ ನೀವು ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್, ಬೀಟಾ ಕ್ಯಾಲ್ಕುಲೇಷನ್ಸ್ ಹೋದಾಗ ಯು ಕ್ಯಾನ್ ಸಿ beta is equal to n summation xy minus summation x into summation y divided by n summation x square minus summation x whole square. ಸೊ ಈಗ ನೋಡಿ ವ್ಯಾಲ್ಯೂಸ್ ಹಾಕಿ. ಎನ್ ಅಂತ ಹೇಳಿದ್ರೆ 12, ಅಲ್ಲಿ 12 ಮಂತ್ಸ್ ಪೀರಿಯಡ್ ಕೊಟ್ಟಿದ್ದಾರೆ. ಇವ ನಾಟ್ 7.55 ಇಲ್ಲಿ ಸಿಕ್ತು. ಸಮೇಶನ್ ಎಕ್ಸ್ ವೈ ಇಲ್ಲಿದೆ, ಸಮೇಶನ್ ಎಕ್ಸ್ ವೈ. ರೈಟ್. ಅಂಡ್ 12.72 ಏನದು? ಸಮೇಶನ್ ಎಕ್ಸ್ ಹಿಂದೆ ಇದೆ ನೋಡಿ, 12.72. ನೆಕ್ಸ್ಟ್ ಸಮೇಶನ್ ವೈ 25.32 ಅಲ್ಲಿದೆ, 25.32. ನೆಕ್ಸ್ಟ್ ಎನ್ 12. ಸಮೇಶನ್ ಎಕ್ಸ್ ಸ್ಕ್ವೇರ್ ಹಿಂದೆ ಇದೆ ನೋಡಿ, ಸಮೇಶನ್ ಎಕ್ಸ್ ಸ್ಕ್ವೇರ್ 72.89. ಓಕೆ, ಅದನ್ನ ತಗೊಂಡಿದ್ದೇವೆ. ನೆಕ್ಸ್ಟ್ ಸಮೇಶನ್ ಎಕ್ಸ್ ಹೋಲ್ ಸ್ಕ್ವೇರ್. ಸಮೇಶನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಏನು? ಸಮೇಶನ್ ಎಕ್ಸ್ ಎಷ್ಟು? 12.72 ಇಲ್ಲಿದೆ, 12.72. ಇದಕ್ಕೆ ಸ್ಕ್ವೇರ್ ಮಾಡಿದ್ರೆ ಆಯ್ತು, ಅದು ನಿಮ್ಗೆ ಸಮೇಶನ್ ಎಕ್ಸ್ ಸ್ಕ್ವೇರ್ ಸಿಗ್ತದೆ. ಸಮೇಶನ್ ಎಕ್ಸ್ ಹೋಲ್ ಸ್ಕ್ವೇರ್, ಸಮೇಶನ್ ಎಕ್ಸ್ ಸ್ಕ್ವೇರ್ ಅಲ್ಲ, ಸಮೇಶನ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಈ ಎಲ್ಲ ವ್ಯಾಲ್ಯೂಸ್ ಅನ್ನು ಕನ್ಸಿಡರ್ ಮಾಡಿ ನಿಮ್ಗೆ ಬೀಟಾ ಎಷ್ಟು ಸಿಕ್ತು ಕ್ಯಾಲ್ಕುಲೇಷನ್ ಮಾಡಿದಾಗ? 1.359. ಈಗ ಬೀಟಾ ಕ್ಯಾಲ್ಕುಲೇಷನ್ ಆಯ್ತು, ಒಂದು ಕ್ಯಾಲ್ಕುಲೇಷನ್ ಆಯ್ತು. ಬೀಟಾ ಆದ ನಂತರ ಆಲ್ಫಾ ಕ್ಯಾಲ್ಕುಲೇಷನ್ ಬರ್ತದೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಆಲ್ಫಾ ಇಕ್ವೇಶನ್ ಇಸ್ ಡಿಪೆಂಡ್ ಆನ್ ದ ಬೀಟಾ ವ್ಯಾಲ್ಯೂ. ಸೊ ಆಲ್ಫಾ ಇಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಬೀಟಾ ಇಂಟು ಎಕ್ಸ್ ಬಾರ್ ಅಂತ ಗೊತ್ತಿದೆ. ನಾವು ಇಲ್ಲಿ ನೋಡಿದ್ದೇವೆ. ಬೀಟಾ ಆಲ್ಫಾ ಇಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಬೀಟಾ ಇಂಟು ಎಕ್ಸ್ ಬಾರ್. ಸೊ ಅದನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡಿರುವಂತದ್ದು, ವೈ ಬಾರ್ ಮೈನಸ್ ಬೀಟಾ ಇಂಟು ಎಕ್ಸ್ ಬಾರ್. ವೈ ಬಾರ್ ಎಷ್ಟು? ವೈ ಬಾರ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ವೈ ಬಾರ್ ನಮ್ಗೆ, ವೈ ಬಾರ್ ಇಸ್ ನಥಿಂಗ್ ಬಟ್ ಏನು? ಸಮೇಶನ್ ವೈ ಡಿವೈಡೆಡ್ ಬೈ ಎನ್. ಸಮೇಶನ್ ವೈ ಎಷ್ಟಿದೆ? 25.32 ಡಿವೈಡೆಡ್ ಬೈ ಎನ್ ಮಾಡಿ 12. ಓಕೆ. ಅಂಡ್ ದೆನ್ ಬೀಟಾ ಎಷ್ಟು? 1.359 ಇಲ್ಲಿ ಸಿಕ್ಕಿದೆ. ಅಂಡ್ ಎಕ್ಸ್ ಬಾರ್ ಅಂತ ಹೇಳಿದ್ರೆ ಸಮೇಶನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಮೇಶನ್ ಎಕ್ಸ್ ಎಷ್ಟಿದೆ? 12.72. ಎನ್ ಎಷ್ಟು? 12. ಸೊ ಈ ವ್ಯಾಲ್ಯೂಸ್ ಎಲ್ಲ ನೀವು ಮಾಡುವಾಗ ನಿಮ್ಗೆ 0.67 ಆಲ್ಫಾ ಸಿಗ್ತದೆ. 0.67 ಆಲ್ಫಾ. ಸೊ ಬೀಟಾ ಕ್ಯಾಲ್ಕುಲೇಟ್ ಆಯ್ತು, ಬೀಟಾ 1.359, ಆಲ್ಫಾ 0.67. ಕ್ವಶನ್ ಅಲ್ಲಿ ಏನ್ ಕೇಳಿರುವಂತದ್ದು? ಕ್ಯಾಲ್ಕುಲೇಟ್ ಆಲ್ಫಾ ಅಂಡ್ ಬೀಟಾ ಫಾರ್ ದ ONGC ಸ್ಟಾಕ್. ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ?
Suppose NSE index is expected to move up by 15%. How much return would you expect from the ONGC? ಅದಕ್ಕೊಂದು ಈಕ್ವೇಶನ್ ಇದೆ. ಇದನ್ನ ನಾನು ಸ್ವಲ್ಪ ನೆನ್ಪಿಟ್ಕೋಬೇಕು. ಏನಂದ್ರೆ ಇಲ್ಲಿ the expected return from ONGC stock when NSE index moves up by 15% can be calculated from the regression equation ಅಂತ ಇದೆ. ಏನದು? RI is equal to ಆಲ್ಫಾ ಪ್ಲಸ್ ಬೀಟಾ ಇಂಟು RM. ಇದನ್ನ ಇಲ್ಲಿ ನೋಟ್ ಮಾಡ್ಕೊಡಿ. ಇದನ್ನ ಇಲ್ಲಿ ಬರೀಲಿಲ್ಲ. ಆ ಫಾರ್ಮುಲಾ ರಿಪೀಟ್ ಮಾಡ್ತೇನೆ. RI ಯಾವುದೇ ಪ್ರಾಬ್ಲಮ್ ಬಂದ್ರು ಕೂಡ RI ಇಸ್ ಈಕ್ವಲ್ ಟು RI ಅಂತ ಹೇಳಿದ್ರೆ ಅದನ್ನ ONGC ಅಂತ ಅರ್ಥ. ONGC ಇಂಡಿವಿಜುವಲ್ ಸ್ಟಾಕ್ ರಿಟರ್ನ್ ಇಸ್ ಈಕ್ವಲ್ ಟು ಆಲ್ಫಾ ಐ ಪ್ಲಸ್ ಬೀಟಾ ಐ ಇಂಟು RM. ಇಲ್ಲಿ ಡೈರೆಕ್ಟ್ ಆಗಿ ಆ ಫಾರ್ಮುಲಾ ಬರೀಲಿಲ್ಲ, ಇಕ್ವೇಶನ್ ಬರೀಲಿಲ್ಲ, ಬಟ್ ಡೈರೆಕ್ಟ್ ಕ್ಯಾಲ್ಕುಲೇಷನ್ ತೋರಿಸಿದ್ದಾರೆ. ಐ ರಿಪೀಟ್, RI ಇಸ್ ಈಕ್ವಲ್ ಟು ಆಲ್ಫಾ ಐ ಪ್ಲಸ್ ಬೀಟಾ ಐ ಇಂಟು RM. ಇದು ಈಕ್ವೇಶನ್ ಫಾರ್ಮುಲಾ. ಓಕೆ, ಸೊ ಇಲ್ಲಿ RI ಇಸ್ ಈಕ್ವಲ್ ಟು ಆಲ್ಫಾ ಐ ಎಷ್ಟು 0.67 ಅದಿಲ್ಲಿ ಬಂದಿರುವಂತದ್ದು, ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು, ಬೀಟಾ ಐ ಎಷ್ಟು 1.39, ರೈಟ್, 1.359, ಸಾರಿ. ಅಂಡ್ ದೆನ್ RM ಮಾರ್ಕೆಟ್ ರಿಟರ್ನ್. ಇಲ್ಲಿ ಈಗ ಇದಕ್ಕೆ ಈಕ್ವೇಶನ್ ಸಿಕ್ತು. ಈಗ ನೆಕ್ಸ್ಟ್ ಒಂದು ವೇಳೆ ಇಲ್ಲಿ RM ನಮ್ಗೆ ಕೊಟ್ಟಿದ್ದಾರೆ, ಹೇಳಿದ್ದಾರೆ RM ಅಂತ ಹೇಳಿದ್ರೆ ಮಾರ್ಕೆಟ್ ರಿಟರ್ನ್. ಇಲ್ಲಿ ಏನ್ ಹೇಳಿದ್ದಾರೆ? ಎಕ್ಸ್ಪೆಕ್ಟ್ ರಿಟರ್ನ್ ಫ್ರಮ್ ONG ಸ್ಟಾಕ್ ವೆನ್ NSE ಇಂಡೆಕ್ಸ್ ಮೂವ್ಸ್ ಅಪ್ ಬೈ 15%. ಅದು RM ಆಗುತ್ತೆ. ಮಾರ್ಕೆಟ್ ರಿಟರ್ನ್ ಮೂವ್ಸ್ RM 15%. ಸೊ ಈಗ substituting the value of RM as 15 in the equation, we get RI is equal to alpha I 0.67 plus beta I 1.359 into RM, that is 15%, 15, that equals to 21.055. ಅಂದ್ರೆ ಮಾರ್ಕೆಟ್ NSE ಇಂಡೆಕ್ಸ್ 15% ಮೇಲೆ ಹೋದ್ರೆ ಸ್ಟಾಕ್ ನ ಪರ್ಫಾರ್ಮೆನ್ಸ್ 21.05 ಅಷ್ಟು ಮೇಲೆ ಹೋಗುತ್ತೆ, ಅಷ್ಟು ಪರ್ಸೆಂಟೇಜ್ ಅಷ್ಟು ಮೇಲೆ ಹೋಗುತ್ತೆ. ಯಾಕೆ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ಬೀಟಾ ನೋಡಿ. ಒಂದು ವೇಳೆ ಬೀಟಾ 1.359 ನ ಅರ್ಥ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಆಗುವಂತ 1% ಚೇಂಜಸ್ ಸ್ಟಾಕ್ ಅಲ್ಲಿ 1.359% ಅಷ್ಟು ಚೇಂಜಸ್ ಮಾಡ್ತಾರೆ. ಅದು ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು. ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ಬೀಟಾ. ದ ಬೀಟಾ ಮೀನ್ಸ್ ವಾಟ್? ರೆಸ್ಪಾನ್ಸಿವ್ನೆಸ್ ಆಫ್ ದ ಸ್ಟಾಕ್. 1% ಇಲ್ಲಿ ಬೀಟಾ 1.359 ಮೀನ್ಸ್ 1% ಚೇಂಜಸ್ ಇನ್ ದ ಮಾರ್ಕೆಟ್ ರಿಟರ್ನ್ ಅಥವಾ ಚೇಂಜಸ್ ಇನ್ ದ ಮಾರ್ಕೆಟ್ leads to or results in 1.359% changes in the stock return. That is what the interpretation of 1.359 beta. ಕ್ಲಿಯರ್? ಇದಕ್ಕೆ ಇಷ್ಟು ಸೊಲ್ಯೂಷನ್ ಅನ್ನು ನಿಮ್ಗೆ ಕೊಟ್ಟರೆ ಆಯ್ತು. ಯಾವುದೇ ಪ್ರಾಬ್ಲಮ್ ಬಂದ್ರು ಕೂಡ ಇದೇ ಮೆಥಡಾಲಜಿ ಇರುತ್ತೆ, ಹಾಗಾಗಿ ಸಿಂಪಲ್ ಇದೆ ಇದು, ರೈಟ್. ಅದೇ ನೀವು ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ. ಮಂತ್ಲಿ ರಿಟರ್ನ್ ಡಾಟಾ ಇನ್ ಪರ್ಸೆಂಟೇಜ್ ಪ್ರೆಸೆಂಟೆಡ್ ಬಿಲೋ ಫಾರ್ ITC ಸ್ಟಾಕ್ ಅಂಡ್ BSE ನ್ಯಾಷನಲ್ ಇಂಡೆಕ್ಸ್ ಫಾರ್ 12 month ಪೀರಿಯಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಗೆ ಅದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಲ್ಕುಲೇಟ್ ಬೀಟಾ ಆಫ್ ITC ಸ್ಟಾಕ್ ಒಂದೇ ಕ್ಯಾಲ್ಕುಲೇಷನ್ ಹೇಳಿದ್ದಾರೆ, ಜಾಸ್ತಿ ಹೇಳಿ. ಈಗೇನು ಮಾಡಿದ್ದೇವೆ ನಾವು ಅದೇ ರೀತಿ ಕ್ಯಾಲ್ಕುಲೇಷನ್ ಹೋಗುತ್ತೆ. ಬಟ್ ನಿಮ್ಗೆ SKWin ಬುಕ್ ಅಲ್ಲಿ ಅದನ್ನ ರಿಗ್ರೆಷನ್ ಕೊರಿಲೇಷನ್ ಮೆಥಡ್ ಅಲ್ಲಿ ಮಾಡಿದ್ದಾರೆ, ಅದ್ರ ಅಗತ್ಯ ಇಲ್ಲ. ನೀವು ಒಂದೇ ರಿಗ್ರೆಷನ್ ಮಾಡೆಲ್ ಕೂಡ ಇಲ್ಲಿ ನೋಡಿ. With the data given in example 5, calculate beta IT stock using regression. I suggest you to regression model. ಸೊ ಅದೇನು ಸೊಲ್ಯೂಷನ್ ಇದೆ ಅದನ್ನ ನೋಡ್ಕೊಳ್ಳಿ, ಅದು ನಿಮ್ಗೆ ಸಿಕ್ಕಿದೆ. ಅಷ್ಟೇ ವ್ಯಾಲ್ಯೂಸ್ ಗಳು ಸಿಗ್ತವೆ. ಆದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತ ಹೇಳಿದ್ರೆ, ಕೆಲವು ಸಲ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಈಗ ಎರಡೂ ಪ್ರಾಬ್ಲಮ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ರಿಟರ್ನ್ ಅನ್ನು ಇನ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಕೆಲವು ಸಲ ಕೆಲವು ಪ್ರಾಬ್ಲಮ್ ಯಾವ್ದೊಂದು ವರ್ಷ ಬಂದಿರಬಹುದು, ನಿಮ್ಗೆ ಏನಂತ ಹೇಳಿದ್ರೆ ಇಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ನ ಕೊಡ್ತಾರೆ. ಅದನ್ನ ಐ ಥಿಂಕ್ ಯು ಹ್ಯಾವ್ ದಟ್ ಇನ್ ಪುನೀತಾವತಿ ಪಾಂಡ್ಯನ್ಸ್. ಅದೇ ಅದನ್ನ ಅಂತ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಇದ್ರೆ ಕಳಿಸ್ತೇನೆ ನಾನು. ಇಲ್ಲ ಅಂತ ಹೇಳಿದ್ರೆ ಇಂಡೆಕ್ಸ್ ಕೊಟ್ಟಾಗ ಅದು ಟುಡೇಸ್ ಇಂಡೆಕ್ಸ್ ಮೈನಸ್ ಎಸ್ಟರ್ಡೇಸ್ ಇಂಡೆಕ್ಸ್ ಡಿವೈಡೆಡ್ ಬೈ ಎಸ್ಟರ್ಡೇಸ್ ಇಂಡೆಕ್ಸ್ ಇಂಟು 100 ಮಾಡಿದಾಗ ನಿಮ್ಗೆ ರಿಟರ್ನ್ ಪರ್ಸೆಂಟೇಜ್ ಬರ್ತದೆ. ಅಂದ್ರೆ ಅಂತ ಪ್ರಾಬ್ಲಮ್ ಗಳಲ್ಲಿ ಡೈರೆಕ್ಟ್ ಆಗಿ ಇನ್ ಪರ್ಸೆಂಟೇಜ್ ಕೊಟ್ಟಿರೋದು, ಅದನ್ನ ನಾವು ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದನ್ನ ಇಂಡಿವಿಜುವಲ್ ಸ್ಟಾಕ್ ರಿಟರ್ನಿಗೂ ಇಂಡೆಕ್ಸಿಗೂ ನಾವು ಪರ್ಸೆಂಟೇಜ್ ಆಫ್ ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ನಂತರ ಆ ರಿಟರ್ನ್ ಬಂದದ್ದು ಈ ಈಕ್ವಲೆಂಟ್ ಏನು ಮಾಡ್ಬೇಕು, ಅದನ್ನ ಕನ್ಸಿಡರ್ ಮಾಡಿ ನಾವು ಬೀಟಾ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಆ ರಿಟರ್ನ್ ಬರ್ತದಲ್ಲ, ಅದು ಬರುವಂತದ್ದು ಇಟ್ಸ್ ಈಕ್ವಲೆಂಟ್ ಟು ಈ ಪ್ರಾಬ್ಲಮ್ ಅಲ್ಲಿ ಇದಕ್ಕೆ ಇಲ್ಲಿ ಕೊಟ್ಟಿರುವಂತ ರಿಟರ್ನ್ ಇನ್ಫಾರ್ಮೇಶನ್. ಸೊ ದಟ್ ಈಸ್ ಒಂದು ಅಬ್ಸರ್ವೇಷನ್ ಮಾಡ್ಬೇಕು. ಇನ್ನೊಂದು CRL ಬಗ್ಗೆ ಚಾನ್ಸಸ್ ಒಂದು ವೇಳೆ ಬಂದ್ರೆ ಅಲ್ಲಿ ಅದರ ಡೀಟೇಲ್ ಇದೆ, ಅದನ್ನ ಜಸ್ಟ್ ಒಂದು ಓದ್ಕೊಳ್ಳಿ ಅಷ್ಟೇ ಸಾಕು. ಇನ್ ಕೇಸ್ ಬರ್ಲಿಕ್ಕಿಲ್ಲ, ಬಟ್ ಒಂದ್ ವೇಳೆ ಬಂದ್ರೆ ದ ಡಿಸ್ಕ್ರಿಪ್ಟಿವ್ ಒಂದು ಡೀಟೇಲ್ಸ್ ಕೊಟ್ಟಿದ್ದಾನೆ. ಮತ್ತೆ ಬೀಟಾ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಡೀಟೇಲ್ಸ್ ಈಗ ಬುಕ್ ಅಲ್ಲೂ ಸಿಗ್ತದೆ ಅದ್ರ ಬಗ್ಗೆ. ಬಟ್ ಓವರ್ ಆಲ್ ಇಷ್ಟೇ, ಒಂದು ಬೀಟಾ ಪ್ರಾಬ್ಲಮ್ಸ್ ಬರ್ಬೋದು, ಇನ್ನೊಂದು ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅದೆರಡು ಕೂಡ ಈಸಿ ಇದೆ. ಸೊ ಐ ಸಜೆಸ್ಟ್ ಯು ಜಸ್ಟ್ ಗೋ ಥ್ರೂ ಒನ್ಸ್ ಅಂಡ್ ಹ್ಯಾವ್ ಎನ್ ಐಡಿಯಾ.
ಅಂಡ್ ಇಲ್ಲ ತುಂಬಾ ಕಂಫರ್ಟೇಬಲ್ ಇಲ್ಲ, ಐ ವಿಲ್ ರೈಟ್ ದ ಥಿಯರಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಬಟ್ ಇದು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಗೋ ಥ್ರೂ ಒನ್ಸ್, ಅಂಡ್ ಇಫ್ ದರ್ ಇಸ್ ಎನಿ ಪ್ರಾಬ್ಲಮ್, ಈ ವಿಡಿಯೋ ಶೇರ್ ಮಾಡಿದ ನಂತರ ಕೂಡ ನಿಮ್ಗೆ 1-2 days ಟೈಮ್ ಇದೆ. ಯು ಕ್ಯಾನ್ ಎಟ್ ಎನಿ ಟೈಮ್ ಯು ಕ್ಯಾನ್ ask me with the question, or if you need any clarification the day before the examinations, if you prefer, okay with your reading ಎಲ್ಲ ಆಗಿದೆ ಅಂತ ಹೇಳಿದ್ರೆ we will have a discussion session. Don't worry about that. And that is, I know, and you not take it to, usually you are good and you're not going to take much tension. And I wish you all the best for the capital market operation examination. Thank you.